ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ, ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ, ಇವತ್ತಿನ ಕಾನ್ಸೆಪ್ಟ್ ತುಂಬ ಚೆನ್ನಾಗಿರ್ತದೆ. ಅಭ್ಯರ್ಥಿಗಳೆಲ್ಲ ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ಅಂಥದ್ದೇನಪ್ಪ ಇವತ್ತಿನ ವಿಚಾರ, ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಈಗ ನೋಡಿ KSRTCಗೆ ಅಭ್ಯರ್ಥಿಗಳೆಲ್ಲ ಹೊಸ್ದಾಗಿ ಯಾವಾಗ ಕಾಲ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋಂಥ ಅಭ್ಯರ್ಥಿಗಳು. ಆದರೆ ಆಲ್ರೆಡಿ ಏನು ಡ್ಯೂಟಿ ಮಾಡ್ತಾವ್ರೆ ಅವ್ರ ಗೋಲ್ನ ಕೇಳ್ಬಿಟ್ರೆ ನೀವು ಇವತ್ತೇ ಈ ಜಾಬ್ಗೆ ಆಸೆನೇ ಬಿಟ್ಬಿಡ್ತೀರಿ. ಆ ಥರ ಇದೆ ಪರಿಸ್ಥಿತಿ. ಇವಾಗ ಏನು ಡ್ಯೂಟಿ ಮಾಡ್ತಾವ್ರೆ ಅಭ್ಯರ್ಥಿಗಳು ನೋಡಿ. ಈಗ 2025 ಜೂನ್ ತಿಂಗಳಲ್ಲಿ 2000 ಜನ ಅಪಾಯಿಂಟ್ ಆದರು KSRTC DCMC. ಅವ್ರ ಗೋಲ್ಡ್ಗಳನ್ನ ಕೇಳ್ಬಿಟ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡ್ತದೆ ಸ್ನೇಹಿತರೆ. ಆ ಥರ ಅವರ ಕೆಲವೊಂದು ಡಿಪೋಗಳಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟಲ್ಲಿ ಇರ್ಬೋದೇನೋ. ಎಲ್ರಿಗೂ ಒಂದೇ ಥರ ಅಲ್ದವರು ಆಲ್ಮೋಸ್ಟ್ 70-80% ಅಭ್ಯರ್ಥಿಗಳು ತುಂಬ ಕಷ್ಟಪಡ್ತಾವ್ರೆ. ತುಂಬ ಇವಾಗ ಏನು ಪ್ರೊಫೆಷನ್ 1 ವರ್ಷ ಬೇರೆ ಮುಗಿಯೋಕ್ಕೆ ಬಂತು. ಇವಾಗ ಇನ್ನೂ ಅವ್ರಿಗೆ ಟಾರ್ಗೆಟ್ ಕೊಟ್ಬಿಟ್ಟು 20,000 ಇದ್ದಿತ್ತಾ 30,000 ಮಾಡ್ಕೊಂಬನ್ರಪ್ಪ, ನೀವು 30,000 ಇದ್ದಿತ್ತಾ 40,000 ಮಾಡ್ಕೊಬನ್ನಿ ಅಂತ ತುಂಬ ಟಾರ್ಗೆಟ್ನ ಕೊಟ್ಬಿಟ್ಟಿದ್ದಾರೆ, ಸೆಟ್ ಮಾಡಿಬಿಟ್ಟಿದ್ದಾರೆ. ಅಭ್ಯರ್ಥಿಗಳಿಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಈಗ ಅವ್ರಿಗೆ ಏನಾದರೂ 30 ವರ್ಷ ಏಜ್ ಆಗಿದ್ರೆ ಅವ್ರಿಗೆ 35 ವರ್ಷ ಥರ ಕಾಣ್ತಾ ಇದ್ದಾರೆ. 35 ವರ್ಷ ಏನಾದರೂ ಅವ್ರಿಗೆ ಏಜ್ ಆಗಿದ್ರೆ 45 ವರ್ಷ ಇವ್ರಿಗೇನೋ ಆ ಥರ ಆಗ್ಬಿಟ್ಟಿದ್ದಾರೆ. ಫಿಸಿಕಲ್ಲಿ ಫಿಟ್ ಆಗಿಲ್ಲ ಅವರು. ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾಯಿಲ್ಲ. ಅರ್ಥ ಆಯ್ತಾ? ಆಲ್ರೆಡಿ 29 ವರ್ಷ 30 ವರ್ಷಕ್ಕೆ BP ಬಂದ್ಬಿಟ್ಟಿದೆ, ಅವ್ರಿಗೆ ಶುಗರ್ ಬಂದ್ಬಿಟ್ಟಿದೆ. ಅರ್ಥ ಆಯ್ತಾ? 29 ವರ್ಷ 30 ವರ್ಷಕ್ಕೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಆಲ್ರೆಡಿ ನಮ್ಮ ಫ್ರೆಂಡ್ಗಳಿಗೆ, ಅದು ನನಗೆ ಫೋನ್ ಮಾಡಿ ಅವರು ವಿಷಯನ ಹಂಚ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಇವು ವಿಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಅವ್ರಿಗೆ ಜಸ್ಟ್ 29 ವರ್ಷ 30 ವರ್ಷ ಅವ್ರಿಗೆ ಈ ಡ್ಯೂಟಿಗೆ ಬಂದ ಮೇಲೆ, ಮೊದಲೆಲ್ಲ ಚೆನ್ನಾಗಿದ್ರು ಆರೋಗ್ಯ, ಈ ಡ್ಯೂಟಿಗೆ ಬಂದ ಮೇಲೆ ಏನೀಗ 1 ವರ್ಷ ಕಳೆಯಕ್ಕೆ ಬರ್ತಾ ಇದೆಯೋ, ಈ ಡ್ಯೂಟಿಗೆ ಬಂದ ಮೇಲೆ ಅವ್ರಿಗೆ ಹೆಡ್ ಪೇನ್ ಬರ್ತಾಯಿದೆ. ರೆಗ್ಯುಲರ್ಲಿ ಹೆಡ್ ಪೇನ್ ಅಂದರೆ ತಲೆನೋವು, BP ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಂಡು ಡ್ಯೂಟಿ ಮಾಡೋಕ್ಕಾಗ್ತಾಯಿಲ್ಲ, BP, ಶುಗರು, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಟ್ಟಿದೆ, ಹಾರ್ಟ್ ತುಂಬ ವೀಕ್ ಆಗಿಬಿಟ್ಟಿದೆ. ಈ ಥರ ಸಮಸ್ಯೆ ಎಲ್ಲಿಗೆ ಬಂದು KSRTC DCMC ಜಾಬಿಗೆ ಬಂದು. ಎಲ್ಲ ಅಭ್ಯರ್ಥಿಗಳು ಸರ್ ಯಾವಾಗ ಕಾಲ್ ಮಾಡ್ತಾರೆ, ನೀವು ಕಂಡಕ್ಟರ್ ಆಗಬೇಕು ಡ್ರೈವರ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ. ಆದರೆ ಈ ಡಿಪಾರ್ಟ್ಮೆಂಟು ನೀವು ಅಂದ್ಕೊಂಡಂಗೆ ಅಲ್ಲ. ಇವಾಗ ಏನು ಸುಖವಾಗಿ ಕೆಲಸ ಮಾಡ್ತಾ ಇರ್ತೀರ, 25,000 ಆಗ್ಬೋದು, 35,000 ಆಗ್ಬೋದು, ನೀವು ಸಂಬಳ ತಗೊಂಡು ಪ್ರೈವೇಟಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದೀರಾ. ಆದರೆ ನಿಮ್ಮ ಗಮನ ಏನಿರೋದು KSRTCಗೆ ಹೋಗಬೇಕು ಅಂತ. ಆದರೆ KSRTCಲಿ ನೀವು ಬೇಗ ಸಾಯಬೇಕು ಅಂತ ಹೇಳಿದ್ರೆ ನೀವು KSRTCಗೆ ಹೋಗ್ಬಿಡಿ. 50 ವರ್ಷದೊಳಗೆ ಸಾಯಬೇಕು ಅಂತ ಹೇಳಿದ್ರೆ ನೀವು KSRTCಗೆ ಹೋಗೋದು ಬೆಟರು. 50 ವರ್ಷದೊಳಗೆ ಸಾಯಬೇಕಾ, ನಿಮಗೆ ಸಾವು 50 ವರ್ಷದೊಳಗೆ ಬೇಕು ಅಂತ ಹೇಳಿದ್ರೆ ನೀವು ಸ್ನೇಹಿತರೆ KSRTCಗೆ ಹೋಗಿ. ಏನಕ್ಕೆ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟಲ್ಲಿ ಅಷ್ಟು ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ನೀವು ಅಂದ್ಕೊಂಡಷ್ಟು ಸಂಬಳ ಕೊಡಲ್ಲ ಡಿಪಾರ್ಟ್ಮೆಂಟು. ಅರ್ಥ ಆಯ್ತಾ? ನೀವು ಅಂದ್ಕೊಂಡಷ್ಟು ಸಂಬಳ ಕೊಡಲ್ಲ. ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಡ್ಯೂಟಿ ಇರಲ್ಲ. ತುಂಬ ಹಾರ್ಡ್ ವರ್ಕ್ ಇರುತ್ತೆ. ಈಗ ನೋಡಿ, ಲೇಡೀಸ್ಗೆ ಫ್ರೀಯಾಗ ಒಂದು ಸ್ಟೇಜು 3 ಕಿಲೋಮೀಟ್ರ್ 4 ಕಿಲೋಮೀಟ್ರಿಗೆ ಒಂದು ಸ್ಟೇಜ್ ಇರುತ್ತೆ. ಆ ಸ್ಟೇಜ್ಗೆ 50 ಜನ ಲೇಡೀಸ್ಗಳು ಹತ್ತುತ್ತಾರೆ. ಲೇಡೀಸು ಜೆಂಟ್ಸ್ ಎಲ್ಲ 50 ಜನ ಹತ್ತಾರೆ. ನೆಕ್ಸ್ಟ್ ಸ್ಟೇಜ್ ಬರೋ ಹೊತ್ತಿಗೆ ನೀವು ಟಿಕೆಟ್ ಕ್ಲೋಸ್ ಮಾಡಬೇಕು. ಎಲ್ಲಿ ಕ್ಲೋಸ್ ಮಾಡ್ತೀರಾ? ಯಾರನ್ನಂತ ಕ್ಲೋಸ್ ಮಾಡ್ತೀರಾ ಸ್ನೇಹಿತರೆ? ತುಂಬ ಪ್ರೆಷರ್ಲಿ ವರ್ಕು, ತುಂಬ ಪ್ರೆಷರ್ ಇರೋ ಒಂದ್ಕಂತೂ ಈ ಕಂಡಕ್ಟರ್ ಡ್ಯೂಟಿ. ಎಲ್ಲ ಏನು ಅನ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರೆ KSRTC ತುಂಬ ಸುಲಭ ಹಿಂಗೆ ಅಂತ ಅನ್ಕೊಂಡಿದ್ದಾರೆ. ನಾನೇನಪ್ಪ ಅಂತ ಹೇಳಿದ್ರೆ, ನಾನು KSRTC ಬಗ್ಗೆ ಇನ್ಫಾರ್ಮೇಷನ್ ಆಗಿರೋದ್ರಿಂದ ನಿಮಗೆಲ್ಲ ಕರೆಕ್ಟಾಗಿ ಡೇಟೆಲ್ಲ ಕೊಡ್ತಾಯಿದ್ದೀನಿ. ಹೊಸಬ್ರು ಯಾರು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು, ನಂಗೆ ಕೆಲಸ ತೊಗೋಬೇಕು ಅಂತ ಕಾಯ್ತಾ ಇದ್ದೀರಾ, ನಿಮಗೆ ಒಂದು ಮಾದರಿ ಆಗಬೇಕು. ಇದು ಮಾದರಿ ಆಗಬೇಕು. ನೀವು ಅಷ್ಟೊಂಡಾಗಲ್ಲ. ನೀವೇನಾದರೂ 25 ವರ್ಷ ಕೆಲಸ ತಗೊಂಡ್ರೆ 35 ವರ್ಷದೊಳಗೆ ನಿಮ್ಮ ದೇಹ ಎಲ್ಲ ನಿಂತು ಹೋಗೋ ಪರಿಸ್ಥಿತಿ. ತುಂಬ ಹಾರ್ಟು ತುಂಬ ವೀಕ್ ಆಗಿಬಿಡುತ್ತೆ. ಈ ಹಾರ್ಟ್ ಇದೆಯಲ್ಲ, ಹಾಗಾಗಿ BMTC ಚಾಲಕರಿಗೆ, ಕಂಡಕ್ಟರ್ಗೆಲ್ಲ ನೋಡಿ, ಜಯದೇವ್ ಹಾಸ್ಪಿಟ್ಲಲ್ಲಿ ಫ್ರೀ ಹೃದಯ ಚೆಕಪ್ ಇರುತ್ತೆ, ಹಾರ್ಟು ಫ್ರೀ ಚೆಕಪ್ ಇರುತ್ತೆ. ನೀವು ಯಾವಾಗಲೂ ಕೂಡ ಜಯದೇವ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಹಾರ್ಟ್ಗಳನ್ನ ಫ್ರೀಯಾಗಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಸರ್ಕಾರನೇ BMTC ಡ್ರೈವರ್ಗಳಿಗೆ, ಕಂಡಕ್ಟರ್ಗಳಿಗೆ, ಆಲ್ಮೋಸ್ಟ್ ಎಲ್ಲ ಸಾರಿಗೆ
ಇವ್ರಿಗೆ ಕಂಡಕ್ಟರ್ ಡ್ರೈವರ್ಗಳಿಗೆಲ್ಲ ಹೇಳ್ಬಿಟ್ಟಿದೆ, ಆದಷ್ಟು ನಿಮ್ಮ ಹೃದಯನ ಜೋಪಾನವಾಗಿ ನೀವು ಮಾಡ್ಕೊಳ್ಳಿ. ತುಂಬ ನೀವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ ಇರೋದ್ರಿಂದ ನಿಮ್ಮ ಹೃದಯ ತುಂಬ ವೀಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಅಂತ ಸರ್ಕಾರನೇ ಜಯದೇವ್ ಹಾಸ್ಪಿಟ್ಲ್, ಬೆಂಗಳೂರು ಜಯದೇವ್ ಹಾಸ್ಪಿಟ್ಲಲ್ಲಿ ಸಾರಿಗೆ ನೌಕರರಿಗೆ ಹೃದಯ ತಪಾಸಣೆ ಶಿಬಿರವನ್ನು ಅವಾಗವಾಗ ಹಮ್ಮಿಕೊಳ್ಳುತ್ತೆ. ಫ್ರೀಯಾಗಿ ಚೆಕ್ ಮಾಡಿಸ್ಕೋಬೋದು, ಅರ್ಥಾತ್. ಹಾಗಾಗಿ ನೋಡಿ, ಈಗ 30 ವರ್ಷದವರು 38 ವರ್ಷ ಥರ ಕಾಣ್ತಿರ್ತಾರೆ, 35 ವರ್ಷದವರು 45 ವರ್ಷ ಥರ ಕಾಣ್ತಿರ್ತಾರೆ. ಅವ್ರ ಮುಖದಲ್ಲಿ ಇವ್ರು ಜಸ್ಟ್ 32 ವರ್ಷದ ಹುಡುಗ 40 ವರ್ಷದ ಥರ ಕಾಣ್ತಿರ್ತಾನೆ. ಅವ್ನ ಫಿಸಿಕಲ್ ಫಿಟ್ನೆಸ್ ಇರಲ್ಲ, ಆವಾಗಲೇ BP ಶುಗರ್ ಬಂದ್ಬಿಟ್ಟಿರ್ತದೆ, BP ಬಂದ್ಬಿಟ್ಟಿರ್ತದೆ, ಆರೋಗ್ಯದಲ್ಲಿ ಏರುಪೇರು, ಡ್ಯೂಟಿ ಮಾಡೋಕ್ಕೆ ಆಗಲ್ಲ, ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಡ್ಯೂಟಿ ಮಾಡೋಕ್ಕಾಗಲ್ಲ. ಈ ಥರ ಸಮಸ್ಯೆಗಳಿಂದ ತುಂಬ ಬಳಲಿ ಬೆಂಡಾಗಿ ತುಂಬ ಜನ ಫೋನ್ ಮಾಡಿದರು ನನಗೆ, ಅಭ್ಯರ್ಥಿಗಳು. ಸರ್ ಈ ಥರ ಸರ್ ವರ್ಕ್ ಪ್ರೆಸರು, ಇವಾಗೆಲ್ಲ ಟಾರ್ಗೆಟ್ ಕೊಡ್ತಾಯಿದ್ದಾರೆ. ಮೊದಲೆಲ್ಲ 20-25 ಸಾವಿರ ಕಲೆಕ್ಷನ್ ಮಾಡ್ತಿರ್ತಾರೆ, ಇವಾಗ 35 ಸಾವಿರ ಮಾಡ್ಕೊಬನ್ನಿ ಅಂತ ಹೇಳ್ತವ್ರೆ. ಈ ಥರ ಟಾರ್ಗೆಟ್ಗಳನ್ನ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ನಿಮ್ಮ ಆರೋಗ್ಯಗಳನ್ನ ಕಾಪಾಡ್ಕೊಳ್ಳಿ, ಯಾವುದೇ ಹೆಂಗಾರು ಆಗಲಿ ಆರೋಗ್ಯ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ದುಡ್ಡು ಇವತ್ತರ ನಾಳೆ ಸಂಪಾದನೆ ಮಾಡ್ಬೋದು, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸ್ನೇಹಿತರೆ. ಯಾರ್ಯಾರು ಅಪಾಯಿಂಟ್ ಆಗಿದ್ದೀರಾ ಅವ್ರಿಗೆ ಹೇಳ್ತಿರೋದು, ಅಪಾಯಿಂಟ್ ಆಗದಿರೋರಿಗೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕು ಅಂತಾರೋರಿಗೆ ಇದೊಂದು ಮಾದರಿ ಅಷ್ಟೇ. ಈ ಒಂದು ವಿಡಿಯೋ ತುಂಬ ಕಷ್ಟ ಇದೆ, ನೀವು ಅಂದ್ಕೊಂಡಂಗೆ ಅಲ್ಲ. ಇವಾಗ ನೀವೇನು ಖುಷಿಯಿಂದ ಹೊರಗಡೆ ಏನೊಂದು ಪ್ರೈವೇಟಲ್ಲಿ ಏನೊಂದು ದುಡಿತಾ ಇದ್ದೀರಾ, ಆ ಖುಷಿ ನಿಮಗೆ ಸಂಸ್ಥೆಗೆ ಹೋದಾಗ ಸಿಗಲ್ಲ. ನೀವು ಸಾವಿನ ಒಂದು ಹಗ್ಗದ ಮೇಲೆ ನಡೆದಂಗೆ, ಅರ್ಥ ಆಯ್ತಾ? ಸಾವಿನ ಹಗ್ಗದ ಮೇಲೆ ಈ ಕಡೆಗೆ ಮಧ್ಯಕ್ಕೆ ಹೋಗ್ಬಿಟ್ಟಿರ್ತಾರೆ, ವಾಪಸ್ ಬರೋಕ್ಕಾಗಲ್ಲ, ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆ ಥರ ಒಂದು ಪರಿಸ್ಥಿತಿ ಸಿಗಾಕಬಿಡ್ತಾರೆ ಅವರು. ಕೆಲಸ ಬಿಟ್ಟು ಬರೋಕ್ಕೂ ಆಗಲ್ಲ, ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ. ಏನು ವಯಸ್ಸಾಗ್ಬಿಟ್ಟಿರ್ತದೆ, ಹೊರಗಡೆ ಬಂದರೆ ಕೆಲಸ ಕೊಡಲ್ಲ, ಫಿಸಿಕಲ್ ಫಿಟ್ನೆಸ್ ಇರಲ್ಲ, ಆರೋಗ್ಯ ಇರಲ್ಲ, ಇನ್ನು ಕಂಟಿನ್ಯೂ ಮಾಡಲೇಬೇಕು ಪರಿಸ್ಥಿತಿ. ಆ ಥರ ಸಿಚುವೇಷನಲ್ಲಿ ಎಷ್ಟೋ ಜನ ನಿಮ್ಗೆ ಗೊತ್ತಿಲ್ಲ, ಸರಿಯಾಗಿ ಡ್ಯೂಟಿ ಮಾಡಿದೆ 18 ವರ್ಷ 20 ವರ್ಷ ಅವ್ರಿಗೆ ಪ್ರೊಫೆಷನರಿನೇ ಸಿಕ್ಕಿಲ್ಲ. ಆ ಥರದವರು ಇದ್ದಾರೆ, ಗೊತ್ತಾ ನಿಮಗೆ? ಇವಾಗ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, 1 ವರ್ಷ ಆದಮೇಲೆ ಪ್ರೊಫೆಷನ್ ಇಲ್ಲ, ನೀವು ಒಂದು 80 ರೂಪಾಯಿ ಟಿಕೆಟ್ 60 ರೂಪಾಯಿ ಟಿಕೆಟ್ ಮೇಲೆ ಏನಾದರೂ ನೀವು ಸಿಕ್ಕಾಕೊಂಡ್ರೆ, ಸಸ್ಪೆಂಡ್ ಆದರೆ ನಿಮಗೆ 2-3 ವರ್ಷ 1 ವರ್ಷ 2 ವರ್ಷ ನಿಮಗೆ ಪ್ರೊಫೆಷನರಿನೇ ಆಗಲ್ಲ, ಪೋಸ್ಟ್ಪೋನ್ ಆಗಿಬಿಡುತ್ತೆ, ಪ್ರೊಫೆಷನರಿನೇ ಆಗಲ್ಲ ಸ್ನೇಹಿತರೆ. ಹಾಗಾಗಿ ತುಂಬ ನಿಯತ್ತಾಗಿ ಮಾಡಿದ್ರೆ ಈ ಸಂಸ್ಥೆಯಲ್ಲಿ ರಜಾ ಆಗ್ತಂಗೆ, ತುಂಬ ನಿಯತ್ತಾಗಿ ಯಾವುದೇ ರೀತಿಯಲ್ಲೂ ನಿಮ್ಮ ಕೇಸ್ಗಳಿಲ್ಲದೆ ಮಾಡಿದ್ರೆ ಆದಷ್ಟು ಬೇಗ ನಿಮ್ಮ ಪ್ರೊಫೆಷನ್ ಕಂಪ್ಲೀಟ್ ಆಗ್ಬೋದು. ಇಲ್ಲಾಂದರೆ ನೀವಿರೋ ತನಕ ನಿಮಗೆ ಓತ್ಲಾ ಹೊಡ್ಕೊಂಡು ಹೋಗ್ತಾ ಇರ್ತೀರ ಸ್ನೇಹಿತರೆ. ದಯವಿಟ್ಟು ಯಾರು ಅಪಾಯಿಂಟ್ ಆಗಿದ್ದಾರೆ ತುಂಬ ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂದ್ರೆ ಸುಮ್ಮನೆ ಜೀತ ಮಾಡಿಬಿಟ್ಟು ನಾಲ್ಕಾಸ ಜೋಬ್ಗೆ ಹಾಕೊಂಡು ಬರಬೇಕಾಗುತ್ತೆ ಅಷ್ಟೇ ನೀವು. ಅರ್ಥದ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಡ್ಯೂಟಿ ಮಾಡಿ. ಇವತ್ತಿನ ಸುದ್ದಿ ಇಷ್ಟೇ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.